ಲಂಗ್ಸ್ ಬಿಟ್ಟರೆ ಲಂಗ್ಸ್ ಹಾಳಾಗೋಯ್ತು, ಅಲ್ಲಿ ನೀರು ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗೋಯ್ತು. ಸೊ ನನಗೀಗ ಪ್ರಾಬ್ಲಮ್ ಇರೋದು ಲಂಗ್ಸಲ್ಲಿ ಇದ್ದಿದ್ದು, ಬಟ್ ಲಂಗ್ಸ್ ಕ್ಯಾನ್ಸರ್ ಅಲ್ಲ. ಲಂಗ್ಸ್ ಕ್ಯಾನ್ಸರ್ ಬಂದರೆ ತುಂಬ ಡೇಂಜರ್ ಅದು. ಅದು ಅಷ್ಟು ಸುಲಭದಲ್ಲಿ ಅಂದರೆ ಅಷ್ಟು ಪವರ್ ಬೇಕು ಮನುಷ್ಯನಿಗೆ. ಜಾಸ್ತಿ ಸ್ಮೋಕಿಂಗ್ ಮತ್ತು ಲಂಗ್ಸಲ್ಲಿ ಉಳಿಯಲ್ಲ ಹೆಚ್ಚಾಗಿ. ಕೆಲವು ಕ್ಯಾನ್ಸರ್ಗಳು ತುಂಬ ಅಗ್ರೆಸಿವ್. ಈ ಥೈರಾಯ್ಡ್ ಕ್ಯಾನ್ಸರು ಅಷ್ಟು ಅಗ್ರೆಸಿವ್ ಅಂದರೆ ಅಷ್ಟು ಇವುಗಳು ಸ್ಪ್ರೆಡ್ಡಿಂಗ್ ಇಲ್ಲ. ಒನ್ ಡೇಗೆ ಅದು ಎಷ್ಟು ಕಣಗಳು ಹುಡುಕ್ತಾ ಇರ್ತದೆ. 6 ತಿಂಗಳಲ್ಲಿ ನಿಮಗೆ ಒಬ್ಬನನ್ನು ಫಿನಿಷ್ ಮಾಡ್ತದೆ ಕರೆಕ್ಟಾಗಿ ಕ್ಯಾನ್ಸರ್ ಇದ್ದರೆ. ಸೊ ನನಗೆ ಅದನ್ನೇ ಡಾಕ್ಟರ್ ಹೇಳಿದ್ರು, ಇಷ್ಟು ಸಮಯ ನೀವು ಸ್ಟ್ರಾಂಗ್ ಆಗಿದ್ರಿಲ್ಲ, ಹಿಂಗೆ ಸಡನ್ ವೀಕ್ ಆದ್ರಿ. ಮೈಂಡು ವೀಕ್ ಆಗಿತ್ತು ಸ್ವಲ್ಪ, ಬಟ್ ಅವರು ಅದನ್ನು ಹೇಳೋದು, ಸ್ವಲ್ಪ ನೀವು ಅದನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಮೈಂಡ್. ಥೈರಾಯ್ಡಲ್ಲಿ ಅಷ್ಟು ಸುಲಭದಲ್ಲಿ ಬೇಗ ಸ್ಪ್ರೆಡ್ ಆಗೋದು. ಮೆಡಿಸಿನ್ ಇದೆ ಮಾಡ್ಬೋದು. ಈಗ ನನಗೆ ನಾನು ಹೇಳ್ತಿರೋದು ಡಾಕ್ಟರು 99.9% ಅವರು ಸುರೇಶ್ ಬಾಬು ಅಂತ ಇದು ಆಯಿಲ್ ಅಷ್ಟು ಹೆಸರು ಮಾಡಿರೋ ಈಸ್ ಎ ಪ್ರಿನ್ಸಿಪಾಲ್. ಅವರು ಅಷ್ಟು ಭರವಸೆ ಕೊಡಬೇಕು ಅಂದರೆ ಒಂದು ಏನು ಸಿಕ್ಕಾಪಟ್ಟೆ ಅವರು ಡಾಕ್ಟ್ರಿಗಿಂತ ಬೇರೆ ಮಾನಸಿಕವಾಗಿ ಒಂದು ಮಾತಾಡೋದು, ನಮ್ಮ ಹತ್ರ ಫ್ಯಾನ್ ಹತ್ರ ಮಾತಾಡೋದು, ಸಪೋರ್ಟ್ ನನಗೆ ಆ ಥರ ಮಾಡ್ತಾರೆ. ನನ್ನ ಕಿರೋ ಹಾಸ್ಪಿಟ್ಲ್ ಎಲ್ಲರೂ ಮಾಡ್ತಾರೆ, ಇವರು ತುಂಬ ಪ್ರೀತಿಯಿಂದ ನನ್ನನ್ನು ನೋಡ್ಕೊಳ್ತಾರೆ. ನನಗೊಂದು ಭಾಳ ಭರವಸೆ ಇದೆ. ಮೊನ್ನೆ ಹೇಳಿದೆ, ನನ್ನ ಜೀವ ನಿಮ್ಗೆ ಕೊಟ್ಟಿದ್ದೀನಿ ನಿಮ್ಮ ಕೈಯಲ್ಲಿ, ನೀವು ಹೇಗೆ ಹೇಳ್ತೀರ ಹಾಗೆ ನನ್ನ ಫ್ಯಾಮ್ಲಿ ಇದಾಗಬೇಕು. ಅದಕ್ಕೆ ಫ್ಯಾಮ್ಲಿನ ಕರೆಸಿದವರು. ಸರ್, ಈಗ ನಿಮ್ಮದು ಹೊಟ್ಟೆ ಸ್ವೆಲ್ಲಿಂಗ್ ಬಂದಿದೆ ಮತ್ತು ಕಾಲುಗಳು ಕೂಡ ಸ್ವೆಲ್ಲಿಂಗ್ ಬಂದಿರೋದು. ಸೊ ಎಷ್ಟು ಪೈನ್ ಏನಾದರೂ ಇದೆಯಾ ಸರ್? ಹೇಗೆ? ಹೌದು, ಪೈನ್ ತುಂಬ ಇದೆ. ಈ ಹೊಟ್ಟೆ ಇದಾಗಿ ಉಸಿರಾಟ ಸಮಸ್ಯೆ, ನಡೆಯೋಕ್ಕಾಗೋದಿಲ್ಲ ಜಾಸ್ತಿ. ನಾನು ಹೇಳಿದಲ್ಲ ಮೊನ್ನೆ, ಇವತ್ತು ನಿಮ್ಮ ಮೀಡಿಯಾ ಮುಂದೆ ಕೂತ್ಕೋಬೇಕಾದ್ರೂ ನಾನೊಂದು 2 ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ. ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ 2 ತಿಂಗಳಿಂದ ನಾನು ಬೇರೆಯವ್ರ ಕೈಯಲ್ಲಿ ಡಿಪೆಂಡು. ಎದ್ದು ಹೋಗ್ಬೇಕು, ಮೊಬೈಲ್ ಫೋನ್ ಮಾಡೋದು ಆಗೋದಿಲ್ಲ. ಇಲ್ಲಿ ಇದೆಲ್ಲ ರಾಡಲ್ಲಿ ಹಾಕಿದ್ದಾರೆ, ಸ್ಟಿಚ್ ಮಾಡಿ ಹೋಲ್ ಮಾಡಿ ಆಪ್ರೇಷನ್ ಮಾಡಿ. ಈಗ ನನಗೆ ಇದರಿಂದ ನಾನು ವಾಟರ್ ನಾನೇ ತೊಗೋಬೋದು. ಬಟ್ ಇದೆಲ್ಲ ಇದರೊಳಗೆ ಸ್ಟಿಚಿಂಗ್ ಇದೆ, ಸೂಜಿ ಇದೆ, ಒಳಗೆ ಇಟ್ಟು ಹಾಕಿದ್ದಾರೆ. ಕೂತ್ಕೊಳ್ಳೋಕ್ಕೆ ಜಾಸ್ತಿ ಬೆಂಡ್ ಮಾಡೋಕ್ಕೆ ಕಷ್ಟ. ಅದು ಅನುಭವಿಸ್ಬೇಕು ಸ್ವಲ್ಪ, ಅದೆಲ್ಲ ನೋವು ಇರ್ತದೆ. ಆದರೂ ಒಂದು ನೋವು ಇದ್ರೂ ಮಾಡಲೇಬೇಕಲ್ಲ ಈ ಥರ ಸ್ಥಿತಿ ಬಂದ ಮೇಲೆ. ಅದನ್ನೇ ಅವ್ರು ಡಾಕ್ಟರ್ ಹೇಳೋದು, ಈಗ ಹೊಟ್ಟೆಗೆ ಬಂದಿದ್ದಕ್ಕೆ ಇದರದ್ದು ಅದಕ್ಕೆ ಸೈಡ್ ಎಫೆಕ್ಟ್ ವಾಟ್ರ್. ನೆಕ್ಸ್ಟ್ ಅವುಗಳು ಎಲ್ಲಿಗೆ ಹೋಗ್ತದೆ, ಅಲ್ಲಿ ಪಾರ್ಟ್ಸ್ನ ಹಾಳು ಮಾಡ್ತದೆ. ಹೀಗೆ 1 by 1 ಹೋಗಿ ಏನು ಮನುಷ್ಯನ ಟೋಟಲ್ ಇದನ್ನು ಕುಸಿಸುವುದು. ಅದು ಅವುಗಳ ಇದು. ಆದಷ್ಟು ಫುಡ್ ಚೆನ್ನಾಗಿ ತೊಗೊಳ್ತಾ ಇದ್ದೆ. ಒಂದು 10 ದಿವಸದ ಹಿಂದೆ ವಾಟರ್ ಕುಡಿಯೋದು ಕಮ್ಮಿ ಮಾಡಬೇಕು ಹೇಳಿದ್ದಾರೆ. ನೀರು ಕುಡಿಬಾರ್ದು ಜಾಸ್ತಿ, ಲಿಮಿಟ್ ಆಗಿರಿ. ಫುಡ್ ತೊಗೊಳ್ಳಿ, ಬಟ್ಟು ದೇಹದಲ್ಲಿ 1.5 ಲೀಟ್ರು ಮಾತ್ರ ನೀರು ಹೋಗಬೇಕು, ಅಷ್ಟು ಮಾತ್ರ ಹೋಗೋಂಗೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ಕಂಟ್ರೋಲ್ ಮಾಡಿಕೊಂಡೆ. ಕಂಟ್ರೋಲ್ ಮಾಡಿದ್ಮೇಲೆ ಈಗ ನಾಲಿಗೆ ಫುಲ್ಲು ಗಾಯಗಳಾಗಿದೆ, ಇಲ್ಲಿ ನಾಲಿಗೆ ಒಳಗಡೆ. ಅದರಿಂದ ಊಟ ಮಾಡೋಕ್ಕೆ ಕಷ್ಟ. ಮೊಸರು ಹಾಕಬೇಕು, ಮೊಸರು ನಾನು ಜಾಸ್ತಿ ತಿನ್ನಬಾರ್ದು. ಇದೆಲ್ಲ ಪ್ರಾಬ್ಲಮ್ಗಳು. ಕ್ಯಾನ್ಸರ್ಗಳು ಹೆಂಗಿರ್ತದೆ ಅಂದರೆ, ನನಗೆ ಲಂಗ್ಸ್ ಇದು ಸ್ಪ್ರೆಡ್ ಆಗಿದ್ದರಿಂದ ಈಗ ಲಂಗ್ಸ್ ಅರ್ಧ ವರ್ಕ್ ಆಗೋದು. ಒಂದು ಸೈಡ್ ಅರ್ಧ ವರ್ಕ್ ಆಗ್ತಿತ್ತು, 60% ಹೋಗಿದೆ. ರೈಟ್ ಸೈಡ್ ಲಂಗ್ಸ್ ಕ್ಲೀನ್ ಆಗಿದೆ, ಲೆಫ್ಟ್ ಸೈಡ್ ಇದೆ ಹಾರ್ಟ್ ಪಕ್ಕ ಇರೋದೇ ಸ್ವಲ್ಪ ಲಂಗ್ಸ್ ವರ್ಕ್ ಕಮ್ಮಿ ಆಗೋದು. ಮೊಸರು ತಿಂದರೆ, ಹುಳಿ ತಿಂದರೆ ಕೆಮ್ಮು ಕಫ ಸ್ಟಾರ್ಟ್ ಆಗುತ್ತೆ. ಕಫ ಸೇರಬಾರ್ದು ನನ್ನ ದೇಹಕ್ಕೆ. ಸೊ ನಿಮ್ಮ ಆರೋಗ್ಯ ಹದಗೆಟ್ಟಾಗಿಂದ ನಾನು ನೋಡ್ತಾನೆ ಇದ್ದೀನಿ, ನೀವು ಫೈಟ್ ಮಾಡ್ತಾನೆ ಇದ್ದೀರಾ ಕ್ಯಾನ್ಸರ್ ಜೊತೆ. ಸೊ ಯಾಕೆ ನಿಮ್ಮದು ಅಂದರೆ ಅದು ನಿಮ್ಮನ್ನು ಬಿಟ್ಟೋಗ್ತಿಲ್ಲ ಅಂತ ಗೊತ್ತಿಲ್ಲ, ನೀವು ಮಾತ್ರ ಫೈಟ್ ಬ್ಯಾಕ್ ಮಾಡ್ತಾನೆ ಇದ್ದೀರಾ. ಈ ಹೋರಾಟದ ಬಗ್ಗೆ ಹೇಳೋದಾದ್ರೆ ಸರ್, ಎಷ್ಟು ಹೋರಾಟ ಮಾಡ್ತಾ ಇದ್ದೀರಾ? ಅಫ್ಕೋರ್ಸ್ ಈ ಥರ ಅನಾರೋಗ್ಯ ಏನಾದರೂ ಬಂದಾಗ ನಮ್ಮ ವಿಲ್ ಪವರ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ತಿರ್ತಾರೆ. ನೀವು ಕೂಡ ಬಂದಾಗೆಲ್ಲ ಒಂದು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರಿ, ಇಲ್ಲ ನಾನು ಚೆನ್ನಾಗಾಗ್ತೀನಿ ಅಂತ ಹೇಳ್ಬಿಟ್ಟು. ನಾವು ಕೂಡ ನಿಮ್ಮ ಆರೋಗ್ಯ ಆದಷ್ಟು ಬೇಗ ಸುಧಾರಿಸ್ಲಿ ಸರ್ ಅಂತ ಹೇಳಿ ಹೋಗ್ತಾನೆ ಇದ್ವಿ. ಸೊ ಎಷ್ಟು ಕಷ್ಟ ಆಗ್ತಿದೆ ಹೋರಾಟ ಅಂದರೆ, ಫಸ್ಟ್ ನಾನು ಹೇಳಬಾರ್ದು ಅಂತಿದ್ದೆ, ಜನ ಹೆದರ್ತಾರೆ, ಕ್ಯಾನ್ಸರ್ನವ್ರು ಹೆದರ್ತಾರೆ ಅಂತೇಳಿ. ಹೋರಾಡಲೇಬೇಕು. ಅಲ್ಲ, ಹೋರಾಡೋದು ಏನು ಗೊತ್ತಿಲ್ಲ. ಒಳ್ಳೆ ಡಾಕ್ಟ್ರ್ ಸಿಕ್ಕಿದ್ರೆ ಕೈಗೆ, ಒಳ್ಳೆ ಹಾಸ್ಪಿಟ್ಲ್ ಸಿಕ್ಕಿದ್ರೆ ಮನುಷ್ಯನಿಗೆ ಅದೃಷ್ಟ ಬೇಕು. ನನಗೆ ಒಳ್ಳೆ ಡಾಕ್ಟ್ರ್ ಸಿಕ್ಕಿದ್ರು, ಅವರಿದ್ದಾರೆ, ಕ್ಯಾನ್ಸರ್ ಇದೆ, ಮೆಡಿಸಿನ್ ಕೊಡ್ತಾರೆ, ತಿಂತಾಯಿದ್ದೀನಿ, ಏನಾಗುತ್ತೆ ಆಗಲಿ ಅಂತೇಳಿ. ಎಷ್ಟು ಮಾಡ್ಬೋದು? ನಾನು 3 ವರ್ಷ ಆಯ್ತಲ್ವಾ, ನನಗೆ ಭಯ ಇರಲಿಲ್ಲ, ಸ್ವಲ್ಪನೂ ಭಯ ಇಲ್ಲ. ಏನಕ್ಕೆ ಭಯ ಇಲ್ಲ? ಸ್ಟ್ಯಾಮಿನಾ ಇತ್ತು, ಮೈಂಡ್ ಸ್ಟ್ರಾಂಗ್ ಆಗಿತ್ತು. ಆಮೇಲೆ ನನಗೆ ಯಾವಾಗ ಹೇಳಿದರು, ನನಗೆ 4 ಸ್ಟೇಜ್ ಬಂದಿತ್ತು ಕ್ಯಾನ್ಸರ್. ಆವಾಗ ಒಂದು ಮಾತು ಕಣ್ಣು ನೀರು ಹಾಕ್ಕೊಂಡೆ ನಾನು. ಮೊದಲು ಅದು ನನಗೆ ಗೊತ್ತಾಗಿದ್ದು, ಚಿಕ್ಕವರು ಸರ್, ನಾನು ಹೆಂಗೆ ಅವರನ್ನು ಬಿಟ್ಟು ಹೋಗೋದು,
ಏನು ಟೈಮ್ ಇದೆ ನನಗೆ ಅಂತ ಡೈರೆಕ್ಟಾಗಿ ಕೇಳಿದೆ. ಸುತ್ತಿ ಬಳಸಿ ಬೇಡ ಸರ್, ನಾನು ಕಲಾವಿದ, ನನಗೆಲ್ಲ ಅರ್ಥ ಆಗುತ್ತೆ ಸರ್, ನೀವು ಕೂತ್ಕೊಳ್ಳಿ ಅರ್ಧ ಗಂಟೆ. ಸೊ ಕೂರಿಸಿ ಸಮಾಧಾನ ಮಾಡಿ. 1-2-3 ವರ್ಷಕ್ಕೆ ಅಷ್ಟು ಸುಲಭ ಏನಾಗೋದಿಲ್ಲ ರೀ. 2-3 ಇಯರ್ಸ್ ಇರ್ತದೆ ಟ್ಯಾಬ್ಲೆಟ್ಸ್ಗಳು. ಆದರೆ ಅದರಲ್ಲೂ ಗುಣನೂ ಆಗ್ತದೆ. ನೀವು ಬರೇ ಅಷ್ಟಾಕಿ ಬುಯ್ತದೆ ಹೇಳಿಲ್ಲ, ಗುಣ ಆಗುವಂಥದ್ದು ಇದೆ. ನಿಮ್ಮ ಮೇಲೆ ಡಿಪೆಂಡು.